इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। ಅಗ್ನಿ ಕಿ ಪರೀಕ್ಷಾ ಚಾಂದಿ ಸಿ ರಾಖ್. ಬೆಂಕಿಯ ಪರೀಕ್ಷೆ ಬೆಳ್ಳಿಯಂತೆ ಬೂದಿ ಆಗಬೇಕಂತ, ಇಲ್ಲವಾದರೆ ಅದು ಇದಾಗಂಗಿಲ್ಲ. ಏನಾಗಂಗಿಲ್ಲ? ಬೆಂಕಿ ಫೇಲಾಗಿ ಹೋಯ್ತು. ನಾವೆಲ್ಲ ಇಲ್ಲಿ ತನಕ ಅಗ್ನಿ ಪರೀಕ್ಷೆನೇ ದೊಡ್ಡದು ಅಂತ ತಿಳಿದಿದ್ದವು. ಏನಂತ? ಆದರೆ ಇದು ಅಗ್ನಿನೇ ಪರೀಕ್ಷೆ ತೊಗೊಂಡಾರ ನಮ್ಮ ಆಚಾರ್ಯ ಭಗವಂತರು. ಅದು ಅಗ್ನಿ ಸರಿಯಾಗಿ ಕೆಲಸ ಮಾಡಿದೆ ಅಂದರೆ ಬೆಂಕಿ ಅದು ಬೆಳ್ಳಿಯಂತೆ ಬೂದಿ ಆಗಬೇಕು. ಏನಾಗಬೇಕು? ಇಲ್ಲ ಆದರೆ ಬೆಂಕಿ ಫೇಲಾಗಿ ಹೋತು. लो इधर अदा कुली कमलिनी डूबते चांद की चांदनी को भी नहीं देखती, आँख खोल कर ईर्ष्या पर विजय प्राप्त करना सबकी वश की बात नहीं, और वह भी स्त्री पर्याय में अनहोनी सी घटना. लो ಅಂದರೆ ಇಲ್ಲಿ ನೋಡಿ, ಅರಳಿದ ಕಮಲ, ಇದು ಸೂರ್ಯನ ನೋಡಿ ಅರಳ ಅಂಥದ್ದು, ಅದಕ್ಕಾಗಿ ಇದಕ್ಕೆ ಕಮಲ ಅಂತ ಹೇಳಾರ. ಅರಳಿದೆ ಅಷ್ಟೇ. ಅದು ಮುಳುಗುತ್ತಾ ಇದ್ದ ಚಂದ್ರಮನನ್ನು ಕೂಡ ನೋಡ್ತಾ ಇಲ್ಲಂತ. ಆ ಬಿಳಿ ದಿಂಗಳನ್ನು ಕೂಡ ಚಂದ್ರಮನ್ನು ನೋಡಿಲ್ಲ, ಆ ಬಿಳಿ ದಿಂಗಳನ್ನು ಕೂಡ ನೋಡ್ತಾ ಇಲ್ಲಂತೆ. ಕಣ್ಣನ್ನು ತೆರೆದು ಯಾರು ಈರ್ಷೆಯನ್ನು ಮಾಡ್ತಾರ ಅವರ ಮೇಲೆ ವಿಜಯ ಪ್ರಾಪ್ತ ಮಾಡುವುದು ಎಲ್ಲರ ಕೈವಾಡ ಅಲ್ಲಂತ. ಏನಲ್ಲ? ಎಲ್ಲರ ಕೈವಾಡ ಅಲ್ಲ. ಈರ್ಷೆ ಮಾಡ್ತಾ ಇದ್ದಾರೆ, ದ್ವೇಷ ಮಾಡ್ತಾ ಇದ್ದಾರೆ, ಅದರ ಮೇಲೆ ನಾವು ವಿಜಯವನ್ನು ಪ್ರಾಪ್ತ ಮಾಡೋದು ಎಲ್ಲರ ಕೈವಾಡ ಅಲ್ಲ. ಅದರಲ್ಲೂ ಕೂಡ ಸ್ತ್ರೀ ಪರ್ಯಾಯದಲ್ಲಿ ಆಗಬಾರದಿದ್ದಂಥ ಒಂದು ಹೆಣ್ಣಿನ ಪರ್ಯಾಯದಲ್ಲಿ ಇದು ಒಂದು ಆಗಬಾರದೇ ಇದ್ದಂಥ ಘಟನೆ ಅಂತ ಹೇಳಿದ್ರು. ಏನಂದ್ರೆ ಆಗಂಥ ಘಟನೆ ಅಲ್ಲ, ಆಗಬಾರದೇ ಇದ್ದಂಥ ಘಟನೆ ಅಂತ ಅಂದರು. ಹೀಗೆ ಅಬಲಾ ಬಲಾಯೇ ಸಬ್ ತರಲ್, ಅಬಲಾ ಬಲಾಯೇ ಸಬ್ तरल ताराएं अब छाया की भांति अपने पतिदेव चंद्रमा के पीछे पीछे हो छुपी जा रही. कहीं सुदूर दिगंत में दिवाकर उन्हें देख ना ले, इस शंका से मंद मंद सुगंध पवन बहा रहा है, बहाना ही जीवन है. ಮೇಲಿನ ಪೇರಾದಲ್ಲಿ ಏನು ಹೇಳಿದಾರಂತಂದ್ರೆ, ಈ ಜಗತ್ತಿನಲ್ಲಿ ಭಾಳ ಆದರೆ ಚಂದ್ರ ಕಮಲ ಏನು ಮಾಡ್ತದಂದ್ರೆ ತನ್ನ ಪತಿ ಬರ್ತಾ ಇದ್ದಾನೆ ಅಂಥೇಳಿ ನಿನ್ನ ಪತಿ ಮುಳುಗಿ ಹೋದ ಬಿಡು, ಚಂದ್ರಮ ಮುಳುಗಿ ಹೋದ ಅಂತ ಆ ಕುಮುದಿನಿ ಜೊತೆಗೆ ಒಂದು ಈರ್ಷೆಯನ್ನು ಮಾಡ್ತಾ ಇದೆ. ಜಲನಶೀಲ ಎಲ್ಲದಕ್ಕೂ ಮದ್ದಿದೆ, ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ಅಂತ ಹೇಳ್ತಾರೆ. ಏನಂತಾರೆ? ಎಲ್ಲದಕ್ಕೂ ಮದ್ದೈತೆ ಅಂತ. ಹೊಟ್ಟೆ ಕಿಚ್ಚು ಅಂದ್ರೆ ಗೊತ್ತಲ್ಲ? ಅಂಥದಕ್ಕೆ ಮದ್ದು ಎಲ್ಲೂ ಇಲ್ಲ ಅಂತೆ. ಎಲ್ಲಿಂದ ತರ್ಬೇಕದು ಮದ್ದ? ಅದಕ್ಕೆ ಇಲ್ಲಿ ಹೇಳ್ತಾರೆ, ನಿನ್ನ ಪತಿ ಮುಳುಗಿ ಹೋದ ಅಂಥೇಳಿ ಚಂದ್ರ ಹೀಗೆ ಮಾಡಿತಂತ. ಈಗೇನು ಮಾಡ್ತಾ ಇದೆ ಅಂತಂದ್ರೆ, ಮುಳುಗಿ ಹೋದ ನಿನ್ನ ಪತಿ ಹೋಗಲಿ ಬಿಡು ಅಂತೇಳಿ ಹಂಗೆ ಈರ್ಷಾ ಮಾಡೈತಿ. ಈಗ ಮತ್ತು ಮುಂದೆ ಅದನ್ನೇ ಹೇಳ್ತಾ ಇದ್ದಾರೆ. ಅಬಲ ಅಂತಂದರೆ ಎಲ್ಲ ನಾರಿಗೆ ಒಂದು ಅಬಲ ಅಂತಕ್ಕಂಥ ಹೆಸರಿದೆ. ಸ್ತ್ರೀಗೆ ಅವರಿಗೆ ಒಂದು ಹೆಸರು ಇದು ಕೂಡ ಇದೆ. ಮಹಿಳೆಯವರಿಗೆ
ಅಬಲ ಬಾಲಾಯೇ ಸಬ್ ಅಂದರೆ ಅಬಲ ಮತ್ತು ಬಾಲಿಕೆಯರು ಸಬ್ ಎಲ್ಲರೂ, ಬಾಲಿಕೆಯರು ಯುವತಿಯರು ಎಲ್ಲರೂ ಸೇರಿ ತರಲ್ ತಾರಾಯೇ ಸಬ್ ಎಲ್ಲ ನಕ್ಷತ್ರಗಳು ತಾರೆಗಳು ಇವೆಲ್ಲ ನೆರಳಿನಂತೆ ತನ್ನ ಪತಿಯ ಹಿಂದೆ ಪತಿದೇವನ ಹಿಂದೆ ಚಂದ್ರಮ ಅಂದರೆ ತನ್ನ ಪತಿ ಯಾರು ಅಂದರೆ ಚಂದ್ರಮ, ಅವು ಎಲ್ಲ ನಕ್ಷತ್ರಗಳು ಎಲ್ಲವೂ ಕೂಡ ನಕ್ಷತ್ರ ತಾರೆಗಳು ಎಲ್ಲ ಚಂದ್ರಮನ ಹಿಂದೆ ಮುಚ್ಕೊಳ್ತಾ ಇದ್ದಾವೆ, ಅಡಿಕ್ಕೊಳ್ತಾ ಇದ್ದಾವೆ. ಏನು ಮಾಡ್ತಾ ಇದ್ದಾವೆ? ಚುಪಿ ಜಾರೆ ಅಂದರೆ ಅವು ಅಡಿಕ್ಕೊಳ್ತಾ ಇದ್ದಾವೆ, ಮುಚ್ಕೊಳ್ತಾ ಇದ್ದಾವೆ. ಯಾಕೆ ಅಂತಂದರೆ ಭಾಳ ದೂರದಲ್ಲಿ ಎಲ್ಲೂ ಇಲ್ಲಿ ಪಶ್ಚಿಮದಲ್ಲಿ ಚಂದ್ರ ಮುಳುಗ್ತಾ ಇದ್ದಾನ, ಪೂರ್ವದಲ್ಲಿ ಸೂರ್ಯ ಉದಯ ಆಗ್ತದ. ಅಲ್ಲಿಂದನೂ ದಿವಾಕರ ಅಂದರೆ ಸೂರ್ಯನಿಗೆ ದಿವಾಕರ ಅಂತ ಹೇಳಿದಾರೆ. ದಿವಾಕರ ಅನ್ನೋದು ಒಂದು ಹೆಸರಿದೆ. ಅವನು ಎಲ್ಲೂ ದೂರದಿಂದ ನೋಡ್ರಿ, ಇಷ್ಟರಲ್ಲೇ 3 ಹೆಸರು ಸೂರ್ಯನಿಗೆ ಕೊಟ್ಟರು: ಭಾನು, ಪ್ರಭಾಕರ, ದಿವಾಕರ. ಇನ್ನೂ ಭಾಳಷ್ಟು ಹೆಸರುಗಳಿದ್ದಾವೆ. ನಾಮಮಾಲದಲ್ಲಿ ಸಿಗ್ತಾವೆ ನೋಡ್ರಿ, 27 ಹೆಸರುಗಳೇನೋ ಇದಾವೆ ಅಂತ ಕಾಣುತ್ತೆ. ಭೂಮಿಗೂ ಇಷ್ಟು ಹೆಸರುಗಳಿದಾವೆ. ಹಾಗೆ ಸೂರ್ಯನಿಗೆ ಇವರೆಲ್ಲ ನಾಮಮಾಲ ಅಂತ ಒಂದು ಆದಿತ್ಯ, ರವಿ, ಸಣ್ಣ ಏನು ಬೇಕಾದ್ರು ಅಂದರೆ ಎಲ್ಲ ಹೆಸರುಗಳದಾವೆ ಇವು. ಕಮಲ ಮಾರತಂಡ ಅಂತ ಹೇಳಿದಾಳೆ. ಅಂದರೆ ಇವೆಲ್ಲ ಅವನಿಗೆ ಹೆಸರುಗಳಿದಾವ. ದೇಕ ನಾಲೆ ಅಂದ್ರೆ ಅವನು ನೋಡಬಾರದು, ಅಲ್ಲಿಂದನೂ ನಾನು ಈ ತುದಿಗಿದ್ದರೂ ನಾವೆಲ್ಲ ಅವನಿಗೆ ಪರಸ್ತ್ರೀಯರು. ಯಾರಿಗೆ? ನಾವೆಲ್ಲ ಚಂದ್ರಮನ ಪತ್ನಿಯರು ಅಥವಾ ಅವನ ಪುತ್ರಿಯರು ನಾವೆಲ್ಲ ಇದ್ದೀವಿ. ಯಾಕೆ ಅಂದರೆ ಅವನು ಪರಪುರುಷದನ, ನಮ್ಮನ್ನು ನೋಡಬಾರದು ಅಂಥೇಳಿ ದೇಕನಾಲೆ ಅಂದ್ರೆ ಆ ನೋಡಬಾರ್ದು ಅಂತ ಸಂದೇಹದಿಂದ ಏನು ಮಾಡ್ತಾನಂತ, ಸಂದೇಹವಾಗಿ ಅವರೆಲ್ಲ ಮುಚ್ಕೊಂಡು ಬಿಟ್ರಂತೆ. ಈ ಕಾರಣದಿಂದ ಕುಮುದಿನಿ ಅಲ್ಲಲ್ಲ, ಈಗ ಚಂದ್ರಮನ ಪತ್ನಿಯರು ಇವರೆಲ್ಲ ತಾರೆ ನಕ್ಷತ್ರಗಳಂತೆ. ಯಾರು? ಅಲ್ಲಿ ಮೊದಲೇ ಕುಮುದಿನಿದಾಯ್ತು. ಈಗ ತಾರೆ ನಕ್ಷತ್ರ ತಾರೆಗಳು ಇವೆಲ್ಲ ಚಂದ್ರಮನ ಪತ್ನಿ ಅಥವಾ ಅವರ ಪುತ್ರಿಯರು. ಅವರೆಲ್ಲ ಬೇಡ ಇವನು ಪರಪುರುಷ ಇದ್ದಾನಂಥೇಳಿ ಅವನಿಂದ ಆಚೆಗೆ ಬರಬೇಕು ಅಂಥೇಳಿ ಈಚೆಗೆ ದಾಟಿಬಿಟ್ಟಾರ. ಅವನನ್ನು ಎಲ್ಲಿಯೂ ಸ್ಪರ್ಶ ಆಗಬಾರ್ದು, ನಮ್ಮನ್ನು ನೋಡಬಾರ್ದು ದೂರದಿಂದನೂ ಅಂಥೇಳಿ ಈಚೆಗೆ ಬಂದುಬಿಟ್ಟಾರ. ಎಷ್ಟು ನೋಡ್ರಿ, ಶೃಂಗಾರದ ವರ್ಣನೆ ಮಾಡಿದ್ದಾರೆ, ಆದರೂ ವೈರಾಗ್ಯದ ಕಡೆ ಎಷ್ಟು. ಇದೇ ಒಂದು ವಿಶೇಷ ಈ ಗ್ರಂಥದಲ್ಲಿ. ಶೃಂಗಾರದ ವರ್ಣನೆ ತುಂಬ ಮಾಡಿದ್ದಾರೆ, ಆದರೂ ಕೂಡ ರಾಗ ಇಲ್ಲದೆ ವೈರಾಗ್ಯದ ಕಡೆಗೆ ತೊಗೊಂಡೋಗಿದಾರೆ. ಯಾವುದಿಲ್ಲದೆ ವೈರಾಗ್ಯದ ಕಡೆ ತೊಗೊಂಡೋರ. ಮಂದವಾದ ಸುಗಂಧವ ಅಂದರೆ ಪರಿಮಳಯುಕ್ತವಂತವಾದ ಗಾಳಿ ಬೀಸ್ತಾ ಇದೆ, ಅದು ಹರಿತಾ ಇದೆ, ಗಾಳಿ ಬೀಸ್ಕೊತ ಹೋಗ್ತಾ ಇದೆ, ಮುಂದೆ ಸಾಗ್ತಾ ಇದೆ. ಬಹನಾಯಿ ಅಂದ್ರೆ ಹರಿಯದೇ ಜೀವನವಂತೆ, ಎಲ್ಲೂ ಪ್ರವಾಹಮಾನವಾಗಿ ನಿಲ್ಲದು. ಜೀವನ ಎಲ್ಲೂ ನಿಲ್ಲಲ್ಲ. ನೀವು ಬೇಕಾದರೆ ಇಲ್ಲೇ ಇರ್ರಿ, ಚಡ್ಚಣದಾಗೆ ಇರ್ರಿ, ರಬಕಬಿಲಿ ಇರ್ರಿ, ಇನ್ನು ಎಲ್ಲಾದರೂ ಇರ್ರಿ, 3 ಲೋಕದಾಗ ಎಲ್ಲಾದರೂ ಇರ್ರಿ, ಆದರೆ ನಿಮ್ಮ ಜೀವನ ನಿಲ್ಲಂಗಿಲ್ಲ. ನೀವೊಂದು ಕಡೆ ಮನೆ ಮಾಡಿಕೊಂಡು ಮಠ ಮಾಡಿಕೊಂಡು ನೀವೊಂದು ಕಡೆ ಸುರಕ್ಷಿತ ಆಗಿ ಇರ್ಬೋದಷ್ಟೇ, ಆದರೆ ನಿಮ್ಮ ಜೀವನ ಮಾತ್ರ ಎಂದೂ ನಿಲ್ಲ ಆಗಿಲ್ಲ, ಪ್ರವಾಹಮಾನವಾಗಿದೆ. ಅದು ಹರಿಯದ ಜೀವನ ಅಂತೆ. ಪ್ರತಿಯೊಂದು ದ್ರವ್ಯದಲ್ಲೂ ಉತ್ಪಾದ ವ್ಯಯ ಸತ್ಯ ಇದ್ದೇ ಇರ್ತದೆ, ಉತ್ಪನ್ನ ಆಗ್ತದೆ. ಯಾರಿಗೆ ಉತ್ಪನ್ನ ಆಗಿದಾರ ಅದಕ್ಕೆ ಹೇಳಿದಾರ, ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವರು ಎಲ್ಲರೂ ಸಾಯಲೇಬೇಕಂತ.
ಏನಾಗ್ಬೇಕ? ಹೌದು, ನಿಶ್ಚಿತ. ಎಲ್ಲಿ ಬೇಕಾದರೂ ಇರಿ, ನೀವು ಹುಟ್ಟಿದ್ರಿ ಅಂದರೆ ಸಾವು ನಿಶ್ಚಿತ. ಆ ಸಾವನ್ನು ಯಾರೂ ತಪ್ಸೋಕ್ಕೆ ಸಾಧ್ಯ ಇಲ್ಲ. ಆದರೆ ತಪ್ಸೋರ ಇದ್ದಾರೆ. ಆ ಸಾವನ್ನು ಗೆಲ್ಲಬಹುದು ನಾವು ಮೋಕ್ಷಕ್ಕೆ ಹೋದಾಗ. ಸಿದ್ಧತ್ವ ಪಂಡಿತ್ ಮರಣ ಅಂದರೆ ಇನ್ನು ಹುಟ್ಟು ಇಲ್ಲ, ಸಾವು ಇಲ್ಲ. ಏನು ಅದನ್ನೇ ಪಡ್ಕೊಳ್ಳೋರ? ಏನು ಬೇಡ್ರಿ, ನಮಗೆಲ್ಲ ಇಲ್ಲೇ ಸಾಕು, ಎಲ್ಲ ಚೆನ್ನಾಗಿ ನಡೀತೈತೆ, ಅಂಗಡಿ ಮನೆ ಎಲ್ಲ ಮಕ್ಕಳು ಮಡದಿಯರೆಲ್ಲ ನಮಗೆಲ್ಲ ಚೆನ್ನಾಗಿದ್ದಾರ, ನಮ್ಗೆ ಎಲ್ಲ ನಮ್ಮ ಮಾಲಕರು ಎಲ್ಲ ಚೆನ್ನಾಗಿದ್ದಾರೆ, ಏನು ನಮ್ಮ ಹೇಳೋದೆಲ್ಲ ಕೇಳ್ತಾರ. ಅಲ್ಲ, ಕೇಳಿ ಎಷ್ಟು ದಿನ ಇರೋರು ಇವರು ಎಲ್ಲ? ಇದೆಲ್ಲ ಮಿಂಚಿನ ಹಾಗೆ ನೀರಿನ ಮೇಲಿನ ಗುಳ್ಳೇನ್ರಿ. ಈ ಕಡೆ ಹೇಳ್ತಾವ, ಮುಗೀತು. ಅದು ಯಾವಾಗ ಹೇಳ್ತವೆ, ಯಾವಾಗ ಹೋಗ್ತದೆ, ಅಷ್ಟೇ ನಮ್ಮದು ಜೀವನ. ಬಾನಾಯಿ ಬಾತಾ ಬಾತಾ ಕಹ ಹೈ. ಆ ಗಾಳಿ ಬೀಸುತ್ತಾ ಏನೋ ಹೇಳ್ತಾ ಇದೆಯಂತೆ, ಏನೋ ಹೇಳ್ತಾ ಇದೆ, ಬೀಸುತ್ತಾ ಏನೋ ಹೇಳ್ತಾ ಇದೆಯಂತೆ. ನೋಡ್ರಿ, ಖಾರ ಹೇಳ್ತಾ ಇದೆ, ಲೋ ಯಾ ಸಂಧಿ ಕಾಲ್ ಹೈ ನಾ, ಮಾಕ್ ಉಟ್ಟಿ ಸುಗಂಧಿ ಹೈ, ಚೋರ್ 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 ತಕ್ ಚಾರು ಓರ್. ಇದು ಸಂಧಿ ಕಾಲವಿದೆ. ಲೋ ಅಂದರೆ ಇದು ಈಗ ಸಂಧಿ ಕಾಲ. ಸಂಧಿ ಕಾಲ ಅಂದರೆ ತಮಗೆ ಗೊತ್ತನ? ಸಂಧಿ ಅಂದರೆ ಎರಡರ ಮಧ್ಯದಲ್ಲಿ. ಇಲ್ಲಿ ಸಂಧಿ ಅಂತಾರಲ್ಲ, ಯಾವುದಕ್ಕೆ ಒಂದು ಕೂಡ್ತದಲ್ಲ ಅದಕ್ಕೆ ಸಂಧಿ. ನೀವೀಗ ಏನಂತೀರಲ್ಲ, ಸಂಗಮ ಏನಂತೀರಿ? ಅಲ್ಲಿ ಬಂದು ಎರಡು ಸೇರ್ಕೊತಾ ಇದ್ದಾವೆ. ಇನ್ನೊಂದು ಕಡೆ ಎರಡು ಬೇರೆ ಆಗ್ತವೆ, 4 ರಸ್ತೆ ಆಗ್ತವೆ. ಏನಾಗ್ತವೆ? ಅದ್ರ ಒಂದು ವಿಶೇಷ ನೋಡ್ರಿ, ಸಂಧಿಯಲ್ಲೂ ಭಾಳ ವ್ಯತ್ಯಾಸಗಳಿದಾವೆ. ಹೇಗೆ ಅಂತಂದ್ರೆ, ನದಿ ಎರಡು ಬಂದು ಸೇರಿಕೊಂಡು ಒಂದಾಗ್ತವೆ, ಆದರೆ ರಸ್ತೆ 4 ಆಗ್ತವೆ. ಏನಾಗ್ತವ? ಆ ನದಿಗಳು ಬಂದು ಸೇರಿದಾಗ ಒಂದಾಗ್ತವೆ, ರಸ್ತೆಗಳು 4 ಆಗ್ತವೆ, 6 ಆಗ್ತವೆ. ಇಲ್ಲಿ ಸೋಲಾಪುರದಾಗೆ 7 ರಸ್ತೆ ಅಂತ ಹೇಳ್ತಾರೆ. ಹೌದಾ? ಇವು ಬೇರೆ ಆಗ್ತವೆ. ಏನಾಗ್ತವೆ? ಅವು ಒಂದಾಗ್ತವೆ, ಇವು ಬೇರೆ ಆಗ್ತವೆ. ಇದನ್ನು ಆ ಸಂಧಿ ಕಾಲ ಅಂತಕ್ಕಂಥದ್ದು ಇದು. ಸಾಮಾನ್ಯವಾಗಿ ರಾತ್ರಿ ಹೋಗ್ತಾ ಇದೆ, ದಿನ ಬರ್ತಾ ಇದೆ, ಅದಕ್ಕೆ ಸಂಧಿ ಕಾಲ ಅಂತಾರೆ. ಮತ್ತು ಸಾಮಾನ್ಯವಾಗಿ ರಾತ್ರಿ ಬರ್ತಾ ಇದೆ, ದಿನ ಹೋಗ್ತಾ ಇದೆ, ಅದಕ್ಕೂ ಸಂಧಿ ಕಾಲ ಅಂತಾರೆ. ಮಧ್ಯಾಹ್ನವೂ ಹೇಳ್ತಾರೆ. ಇದು ಯಾವಾಗಲೂ ಇದೆ. ಆದರೆ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಂಧಿ ಕಾಲ ಇದೆ. ಪತನದಿಂದ, ದುರ್ಗತಿಯಿಂದ ಸಂಸಾರದ ಕಡೆಗೆ ನಾವು ಏನು ತಿರುಗುತ್ತೀವಲ್ಲ, ನಮ್ಮ ತಿರುವು ಸಂಸಾರದಿಂದ ಮೋಕ್ಷದ ಕಡೆ ಏನಾತಲ್ಲ, ಅದು ನಮ್ಮ ಜೀವನದಲ್ಲಿ ದೊಡ್ಡ ಸಂಧಿ ಕಾಲ. ಯಾವುದು? ಬಾಕಿತ್ತು ಅಂತೂ ಇಂಥವೆಲ್ಲ ಭಾಳ ಇದ್ದಾವೆ ಜೀವನದಾಗ. ಆದರೆ ಈ ಸಂಧಿ ಕಾಲ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಜೀವನದ ಕೊನೆ ತಕ್ಕ ನಮ್ಮ ಜೊತೆಗೆ ಇರೋದು. ಯಾಕೆ? ಈ ಸಂಸಾರದ ಬಂಧನದಿಂದನೇ ಕಳಿಸಿ ಶಾಶ್ವತವಾದ ಸಿದ್ಧತ್ವ, ಶುದ್ಧತ್ವ, ಮೋಕ್ಷವನ್ನು ಕೊಡುವಂಥದ್ದು. ಆದ್ದರಿಂದ ಏನಾಗಿದೆ ಇಲ್ಲಿ ಅಂದರೆ, ಸಂಧಿಕಾಲ ಮಹಾಕಂದ್ರೆ ಅದು ಆ ಪರಿಮಳದ ಎಲ್ಲ ಜಗದಲ್ಲಿ ಹರಡಿದೆ ತುಂಬ. ಎಲ್ಲ ತುದಿ ತಕ್ಕ 4 ದಿಕ್ಕಲ್ಲ, 10 ದಿಕ್ಕುಗಳಲ್ಲೆಲ್ಲ ಕೊನೆಯ ತುದಿವರೆಗೂ ಹೋಗಿ ಹರಡಿದೆ. ಆ ಪರಿಮಳ ಅಂದರೆ ಯಾವುದು? ನಮ್ಮ ಜೀವನದ ಪತನದಿಂದ ಉನ್ನತಿಯ ಕಡೆಗೆ ಯಾವಾಗ ನಾವು ಕಾಲನ್ನು ಇಡ್ತೀವೋ, ಅಥವಾ ನಮ್ಮ ವಿಚಾರ ಬದಲಾವಣೆ ಆಗ್ತದ, ಆಗ ಇದು ದೊಡ್ಡ ಸಂಧಿ ಕಾಲ. मेरे लिए इससे बढ़कर श्रेयसी कौन सी हो सकती है संधि वह
ನನಗೆ ಇದಕ್ಕಿಂತ ದೊಡ್ಡದಾದದ್ದು ಅದು ಮಣ್ಣು ಹೇಳ್ತಾ ಇದೆ. ಯಾರು ಹೇಳ್ತಾ ಇದ್ದಾರ? ಮಣ್ಣು. ಆ ಮಣ್ಣು ಏನು ಹೇಳ್ತಾ ಇದೆ ಅಂತಂದರೆ, ಮೃತ್ತಿಕ, ನನ್ನ ಜೀವನದಲ್ಲಿ ಇದಕ್ಕಿಂತ ದೊಡ್ಡದಾದ ಸಂಧಿ मेरे लिए इससे बढ़कर कोई श्रेयसी कौन सी हो सकती है ಸಂಧಿ. ನನ್ನ ಜೀವನದಲ್ಲಿ ಇದಕ್ಕಿಂತ ದೊಡ್ಡದಾದ ಒಂದು ಸಂಧಿ ಯಾವಾಗ ಬರ್ತದೆ ಅಂತ ಕೇಳ್ತಾರೆ. ಇದಕ್ಕಿಂತ ದೊಡ್ಡದು ಯಾವುದು ಇಲ್ಲ. ಯಾಕೆ ಅದು ಇಷ್ಟು ದೊಡ್ಡ ವಿಶೇಷ ಏನಿದೆ ಅಂತಕ್ಕಂಥದ್ದು ಯಾರು ಹೇಳ್ತಾರೆ? ಆರ ಕೊಡೋಕೆ ಇವತ್ತು ಮಹಾರಾಜರ ಹಬ್ಬ ಐತೆ ತಗೊಳ್ರಿ ಅಂತ. ಅಲ್ರಿ, ಮುನಿಗಳು ಯಾವಾಗ ನಿಮ್ಮ ಮನೆಗೆ ಬಂತಾರ ಆಗೆಲ್ಲ ಹಬ್ಬನೇ ಅಂತ. ಯಾವಾಗ ನಿಮ್ಮ ಮನೆ ಬಂದಾಗೆಲ್ಲ ಮುನಿಗಳು ಅತಿಥಿಗಳು ಬಂದಾಗ ಸಾಧು ಸಂತ ಯತಿಗರ ತೂಚಿ ದಿವಾಳಿ ದಸರಾ. ಮರಾಠಿಲಿ ಏನಂದರು? ಸಾಧುಗಳು ಯತಿಗಳು ಬಂದರು ಅಂದ್ರೆ ನಿಮ್ಮ ಮನೆಗೆ ದೀಪಾವಳಿ ಮತ್ತು ದಸರಾ ಎರಡು ಒಟ್ಟಿಗೆ ಬಂದಂಗಂತ. ಇವೆರಡು ಬೇರೆ ಬೇರೆ ಸಮಯದಲ್ಲಿ ಬರೋ ಅಂಥವು. ಯಾವ ಟೈಮ್ನಾಗ? ಒಂದು 18-20 ದಿನದಾಗ ಅಂತರದಲ್ಲಿ ಬರ್ತಾವ. ಅದ್ರ ಒಟ್ಟಿಗೆ ಬಂದ ಮತ್ತು ಮಹಾರಾಜರೇ ಹಬ್ಬ ಐತೆ ತಗೊಳ್ರಿ ಅಂದ್ರೆ ಏನು ಮಾಡ್ಬೇಕು? ಅವ್ರು ಹಬ್ಬ ದಿನಲ್ಲೂ ಹಬ್ಬ ಅವರಿಗೆ. ನಿಮ್ಗೆ ಹಬ್ಬನೇ ಹಬ್ಬ. ಆವಾಗ ಇದೆ ನೋಡ್ರಿ, ನಿಮ್ಮ ಮನೆಗೆ ಬಂದಾಗಲೇ ಹಬ್ಬ. ಗೊತ್ತಾತಾ? ಅದಕ್ಕಾಗಿ ಇದು ನನಗೆ ದೊಡ್ಡ ಹಬ್ಬ. ಈಗ ಬರೋದೇ ದೊಡ್ಡ ಹಬ್ಬ. ದೀಪಾವಳಿ ಅನ್ನಲ್ಲ, ದೊಡ್ಡ ಹಬ್ಬ ಅಂತಾರೆ कन्नड़ में दिवाली को बड़ा त्योहार मानते. क्या मानते हैं? सबसे बड़ा त्योहार, ದೊಡ್ಡ ಹಬ್ಬ. ಇಲ್ಲೆಲ್ಲ ಒಂದೊಂದು ತಿಂಗಳಗಟ್ಟಲೆ 15 ದಿನ ಮೊದಲೇ ಅದ್ರ ಮಧ್ಯದಾಗ ಇದು ಒಂದು ಸಿಗೆ ಹುಣ್ಣಿಮೆ ಬರ್ತಿತ್ತು. ಅದು ಮತ್ತು ಇದು 15 ದಿನ ಹಾಗೆ ಮೊದಲು ಹುಣ್ಣಿಮೆ ತಕ್ಕ ಅದು ಹಾಗೇನೆ ಬಿಡ್ರಿ, ಕೆಲಸ ಕೇಡು ಏನಿಲ್ಲ. इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार.